ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಹಾವೇರಿ ಜಿಲ್ಲೆಯ ಪ್ರಥಮ ಘಟಿಕೋತ್ಸವವು ನಗರದ GH ಕಾಲೇಜಿನಲ್ಲಿ ಜರುಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ವಲ್ಪ ಖೇದ ಅನ್ನಿಸ್ತಾ ಇದೆ. ಇದೇ ಕಾರ್ಯಕ್ರಮವು ನಮ್ಮ ಹಾವೇರಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜರುಗಿದರೆ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ ಅತಿಯಾದ ಸಂತೋಷ ಆಗ್ತದೆ. ಈ ಥರವಾಗಿ ಯಾವುದೇ ಶೈಕ್ಷಣಿಕ ಕಾರ್ಯಕ್ರಮವನ್ನು ಇನ್ನು ಮುಂದೆ ಖಾಸಗಿ ಕಾಲೇಜುಗಳ ಆವರಣದಲ್ಲಿ ಜರುಗಿಸಬಾರ್ದು ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಸಾರ್ವಜನಿಕರಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೀನಿ. ಹಾವೇರಿ ಜಿಲ್ಲೆಯ ವಿಶ್ವವಿದ್ಯಾಲಯದ ಘಟಿಕೋತ್ಸವವನ್ನು ಆ ಒಂದು ಆವರಣದಲ್ಲೇ ನಡೆಸಿದ್ರೆ ಭಾಳ ಚಲೋ ಇರ್ತೈತೆ ಅಂತಂದು ನಮ್ಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಬೇರೆ ಸಂಘ ಸಂಸ್ಥೆಯಲ್ಲಿ ನಡೆಸಿದ್ರೆ ಆ ಒಂದು ಘನತೆಯನ್ನು ವಿಶ್ವವಿದ್ಯಾಲಯ ಕಳ್ಕೋಬೇಕಾಗ್ತೈತಿ. ಅದಕ್ಕಾಗಿ ಆವರಣದಲ್ಲಿ ನಡೀಬೇಕು ಅಂತಂದು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಜಿಲ್ಲಾ ಕಲಾವಿದ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ತಿಪ್ಪೇಸ್ವಾಮಿ ಹೊಸಮನಿ, ಹಾವೇರಿ. ನಮ್ಮ ಹಾವೇರಿ ಜಿಲ್ಲೆಯ ಹೆಮ್ಮೆಯಾಗಿರ್ತಕ್ಕಂತಹ ಹಾವೇರಿ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಈಗ ಇದೇ ಬರ್ತಕ್ಕಂಥ ಏಪ್ರಿಲ್ 6ನೇ ತಾರೀಕಿಗೆ ನಡೀತಕ್ಕಂಥ ಒಂದು ಮಾಹಿತಿ ಬಂದಿದೆ. ಬಹಳಷ್ಟು ಹೋರಾಟಗಳಿಂದಾಗಿ ಇವತ್ತು ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ವಿಶ್ವವಿದ್ಯಾಲಯ ಉಳಿಸಿ ಅಂತಕ್ಕಂಥ ಒಂದು ಸಮಿತಿಯಿಂದ ಇವತ್ತು ಇವತ್ತು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಂದು ಒತ್ತಾಯ ಏನು ಅಂತ ಇವತ್ತೇ ಆಶಯ ಕೂಡ ಇರ್ತಕ್ಕಂಥದ್ದು, ವಿಶ್ವವಿದ್ಯಾಲಯದ ಕ್ಯಾಂಪಸ್ಸಲ್ಲಿ ಇವತ್ತು ಘಟಿಕೋತ್ಸವ ನಡೀಬೇಕು ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಆಗಬೇಕಾಗಿದೆ. ಮಾನ್ಯ ರಾಜ್ಯಪಾಲರು, ಮಾನ್ಯ ಮಂತ್ರಿಗಳು ಮತ್ತು ಏನೆಲ್ಲ ಅತಿಥಿಗಳು ಬರ್ತಾರೆ, ಅಲ್ಲಿ ಬಂದರೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಅಲ್ಲಿ ನಮಗೆ ಸಾಕಷ್ಟು ಅನುದಾನ ಕೂಡ ಸರ್ಕಾರಕ್ಕೆ ನಾವು ಕೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಹೀಗಾಗಿ ಸ್ವ ಕ್ಯಾಂಪಸ್ಸಲ್ಲೇ ಇವತ್ತು ಘಟಿಕೋತ್ಸವ ಆಗಬೇಕಂತ ಇವತ್ತು ನಾವೆಲ್ಲ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬಸವರಾಜ ಪೂಜಾರಿ, DYFI ರಾಜ್ಯ ಕಾರ್ಯದರ್ಶಿ ಹಾಗೂ ಸಂಚಾಲಕರು, ಹಾವೇರಿ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ. ಹಾವೇರಿ ಜಿಲ್ಲೆಯ ನಮ್ಮ ಹಾವೇರಿ ಯೂನಿವರ್ಸಿಟಿ ವತಿಯಿಂದ, ಹಾವೇರಿ ವಿಶ್ವವಿದ್ಯಾಲಯ ವತಿಯಿಂದ ಈಗ ಏಪ್ರಿಲ್ 6ರಂದು ಒಂದು ಘಟಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೋಬೇಕಂತ ಈಗಾಗಲೇ ತರಾತುರಿಯಿಂದ ಯಾವುದೇ ಮಾಹಿತಿ ಇಲ್ಲದೆ ಯಾವುದೇ ನಮ್ಮ MLAಗಳಿಗೆ ಅಥವಾ ಆಡಳಿತ ವರ್ಗದವ್ರಿಗೆ ಯಾವುದೇ ಮಾಹಿತಿ ಇದ್ದು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ದಿಶೆಯಲ್ಲಿ ನಾವು ಒಂದೇ ಮಾತಾಡ್ತಾ ಇರೋದು, ಸದರಿ ಕಾರ್ಯಕ್ರಮವನ್ನು ಹಾವೇರಿ ನಗರದ ಮುಖ್ಯ ಭಾಗದಲ್ಲಿರುವ GH ಕಾಲೇಜಿನಲ್ಲಿ ಮಾಡಬೇಕಂತ ಈಗಾಗಲೇ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ತಕ್ಕಂಥ ತಯಾರಿ ಕೂಡ ಮಾಡಿದ್ದಾರೆ. ನಾವು ಬಹಳ ಕಷ್ಟಪಟ್ಟು ನಮ್ಮ ಹಾವೇರಿ ವಿಶ್ವವಿದ್ಯಾಲಯವನ್ನು ಉಳಿಸಿದಾಗಿ ಕೂಡ ಅಲ್ಲಿ ಸಾಕಷ್ಟು ಎಲ್ಲ ಸೌಕರ್ಯಗಳು ಇದ್ದಾಗಲೂ ಕೂಡ ಅಲ್ಲಿಯ ಕಾರ್ಯಕ್ರಮವನ್ನು ಬೇರೊಂದು ಕಡೆ ಮಾಡುವುದು ಖಂಡಿತ ಅಪರಾಧನೇ. ನಮ್ಮ ಯೂನಿವರ್ಸಿಟಿಗೆ ನಾವೇ ಒಂದು ದೊಡ್ಡ ತೊಂದರೆ ಕೊಟ್ಟ ಹಾಗೆ ಮತ್ತು ಅದರ ಬಗ್ಗೆ ನಾವೇ ಹೇಳ್ಕೊಂಡ ಹಾಗೆ, ನಮ್ಮಲ್ಲಿ ಯಾವುದೇ ಸವಲತ್ತು ಇಲ್ಲ ಅಂತ ಹೇಳ್ಕೊಂಡ ಹಾಗೆ. ಇದು ಒಂದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಕಾಲೇಜಿನಲ್ಲಿ ಆಗಬೇಕು, ಸರ್ಕಾರೇತರ ಕಾಲೇಜಿನಲ್ಲಿ ಆಗೋದು ಖಂಡಿತ ತಪ್ಪು. ಮತ್ತು ಇದಕ್ಕೆ ತಕ್ಕಂಥ ಏನಾದರೂ ತಯಾರಿಗಳಿದ್ದರೆ ಸಂಬಂಧಪಟ್ಟಂಥ ಆಡಳಿತ ವರ್ಗದವರಾಗಲಿ ಅಥವಾ ಸಾರ್ವಜನಿಕರನ್ನೆಲ್ಲ ಒಂದು ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ತಯಾರಿ ಮಾಡಬೇಕಾಗಿತ್ತು. ಅಲ್ಲಿರುವಂಥ ಮುಖ್ಯ ನಮ್ಮ ಕುಲಪತಿಗಳ ಕೆಲಸ ಆಗಿದೆ. ಇದೆಲ್ಲವನ್ನು ಮರೆತು ಯಾವುದೇ ಮಾಹಿತಿ ಇಲ್ಲದೆ ತರಾತುರಿಯಲ್ಲಿ ಆಗ್ತಾ ಇರೋದು ಇದು ಖಂಡಿತ ಒಂದು ನಮ್ಮ ಜಿಲ್ಲೆಗೆ ದೊಡ್ಡ ತೊಂದರೆ ಕೊಟ್ಟ ಹಾಗೆ. ಖಂಡಿತ ಇದಕ್ಕೆ ನಾವು ಯಾರು ಅವಕಾಶ ಕೊಡೋದಿಲ್ಲ. ಅದೇನಾದರೂ ಹಾಗೆ ಆದಲ್ಲಿ ನಾವು ಇದಕ್ಕೆ ತಕ್ಕಂಥ ಕ್ರಮ ಕೂಡ ನಾವು ತೆಗೆದುಕೊಳ್ತೇವೆ. ಒಂದು ಎರಡನೇದು, ಸಾವಿರಾರು ಸ್ಟೂಡೆಂಟ್ಸ್ಗಳಿರುವಂಥ ಕಾಲೇಜಿನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಸಿಬ್ಬಂದಿ ವರ್ಗ ಇರುವಂಥ ಕಾಲೇಜಿನಲ್ಲಿ ಘಟಿಕೋತ್ಸವ ಮಾಡ್ಕೊಳ್ಳಿಕ್ಕೆ ನಮಗೆ ಸರಿಯಾದ ಸೌಕರ್ಯ ಇಲ್ಲ ಅನ್ನೋದು ಒಂದೇ ಒಂದು ನೆಪದಿಂದ ಬೇರೆಲ್ಲೋ ಒಂದು ಕಡೆ ಹೋಗಿ ವೈಭವೀಕರಣದಿಂದ ಕಾರ್ಯಕ್ರಮ ಮಾಡೋದು ನಮ್ಮ ಸರ್ಕಾರವನ್ನು, ನಮ್ಮ ಸರ್ಕಾರಿ ಕಾಲೇಜುಗಳನ್ನು, ನಮ್ಮ ಸರ್ಕಾರದ ಯೂನಿವರ್ಸಿಟಿಯನ್ನು ನಾವೇ ಅವಮಾನ ಮಾಡಿದ ಹಾಗೆ. ಈ ದಿಶೆಯಲ್ಲಿ ನಾವು ಯಾರೂ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ, ಖಂಡಿತ ಇದು ಮಹಿಳಾ ಮತ್ತು ಹಲವು ಮಹಿಳೆಯರಿಗೆ ಅವಕಾಶ ಕೊಟ್ಟಂಥ ಇದು ವಿಶ್ವವಿದ್ಯಾಲಯ. ಸಾವಿರಾರು ಮಹಿಳೆಯರು, ಬಡ ಮಕ್ಕಳು ಇವತ್ತು ಆ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾರೆ. ಅದೆಲ್ಲದಕ್ಕೂ ತಕ್ಕಂತೆ ಅಲ್ಲಿ ಸಾವಿರಾರು ಮಕ್ಕಳು ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ. ಅವ್ರಿಗೆ ಹೆಚ್ಚು ಈ ದಿಶೆಯಲ್ಲಿ ನಾವು ಅವಕಾಶ ಕೊಟ್ಟಂತಾಗ್ತದೆ. ಮತ್ತು ಏನಾದರೂ ಸಣ್ಣ ಪುಟ್ಟ ಅಲ್ಲಿ ತೊಂದರೆಗಳಿದ್ದರೆ ಅಥವಾ ಅವಕಾಶಗಳು ಇಲ್ಲದೇ ಇದ್ದಲ್ಲಿ ಈ ಒಂದು ಘಟಿಕೋತ್ಸವ ಸದರಿ ಯೂನಿವರ್ಸಿಟಿಯಲ್ಲಿ ಮಾಡೋದರಿಂದ ಆ ಒಂದು ತೊಂದರೆಗಳು ಕೂಡ ತಪ್ಪಿ ಹೋಗ್ತದೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಖಂಡಿತ ಈ ಒಂದು ಕಾರ್ಯಕ್ರಮವನ್ನು, ಘಟಿಕೋತ್ಸವವನ್ನು ನಮ್ಮ ಕೆರೆಮತ್ತಿಹಳ್ಳಿಯಲ್ಲಿ ಇರುವಂತಹ ಹಾವೇರಿ ವಿಶ್ವವಿದ್ಯಾಲಯದಲ್ಲಿಯೇ ಮಾಡಬೇಕಂತ ನನ್ನ ವಿನಂತಿ. ಹೆಸರು? ನಾನು ಪರಿಮಳ ಜೈನ್ ಅಂತ ಹೇಳಿ ಈಗ ಇಡಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಏನು ಹಾವೇರಿ ಜಿಲ್ಲೆಯ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಘಟಿಕೋತ್ಸವ ಕಾರ್ಯಕ್ರಮವನ್ನು
ಬೇರೆ ತಾಲೂಕಲ್ಲಿ ಮಾಡಲಿಕ್ಕೆ ಇಚ್ಛಿಸ್ತಿದ್ದಾರೆ. ಇದು ವಿದ್ಯಾರ್ಥಿಗಳ ಒಂದು ಯೂನಿವರ್ಸಿಟಿ ಅನ್ನೋದನ್ನು ಬಿಸ್ನೆಸ್ ಆಗಿ ತಗೋಬಾರ್ದು. ಇವತ್ತು ಇಡೀ ಯೂನಿವರ್ಸಿಟಿಯಲ್ಲಿ ಓದ್ತಿರುವುದು ರೈತರ ಮಕ್ಕಳು, ಬಡವರ ಮಕ್ಕಳು ಮತ್ತು ಸರಿಯಾದ ಸೌಲಭ್ಯಗಳು ಇರದೇ ಇರೋಂಥ ವಿದ್ಯಾರ್ಥಿಗಳು ಇವತ್ತು ಅಲ್ಲಿದ್ದಾರೆ ಅಂದರೆ ಅವರಿಗೆ ಪ್ರಮಾಣ ಪತ್ರವನ್ನಾಗಲಿ ಒಂದು ಕಾರ್ಯಕ್ರಮ ಆಗಲಿ ಮಾಡಬೇಕಾಗಿರೋದು ನಮ್ಮ ಎಲ್ಲಿದೆಯೋ ಅಲ್ಲೇ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತದೆ. ಯೂನಿವರ್ಸಿಟಿ ಕುಲಪತಿಗಳಿಗೂ ಕೂಡ ಒಂದು ಜವಾಬ್ದಾರಿ ಬರ್ತದೆ. ಮತ್ತು ಇಲ್ಲಿರುವಂಥ ಸುತ್ತಮುತ್ತ ಹಳ್ಳಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಹಾವೇರಿಯಲ್ಲಿ ಯೂನಿವರ್ಸಿಟಿ ಹೀಗಿದೆ ಅನ್ನೋದನ್ನು ಗುರುತಿಸಲಿಕ್ಕೂ ಕೂಡ ಒಂದು ಹಾವೇರಿ ಜಿಲ್ಲೆ 28 ವರ್ಷ ಆಗಿದೆ. ಜಿಲ್ಲೆಯಲ್ಲಿ ಇನ್ನೂ ಸರಿಯಾದ ವ್ಯವಸ್ಥೆಗಳಿಲ್ಲ. ಇವಾಗ ವಿಶ್ವವಿದ್ಯಾಲಯ ಇದೆ ಅನ್ನೋದನ್ನು ಗುರುತಿಸಬೇಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲಿ ಕಾಲೇಜ್ ಇದೆಯೋ ಅಲ್ಲೇ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. ದಯಮಾಡಿ ಕುಲಪತಿಗಳಾಗಿರ್ಬೋದು, ಇವತ್ತು ಸರ್ಕಾರ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಕರಿಸಬೇಕು ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜುಳಾ ಎಸ್ ಅಕ್ಕಿ, ಹಾವೇರಿ ರೈತ ಸಂಘ ರಾಜ್ಯ ಸಮಿತಿ ಉಪಾಧ್ಯಕ್ಷರು.